ಎವ್ರಿವನ್, ಇವತ್ತು ನಾವು ಬ್ರೈಡಲ್ ಬ್ಲೌಸ್ ತೊಗೊಂಡು ಬಂದಿದ್ದೀನಿ. ಈ ಡಿಸೈನ್ ತೋರಿಸಿದ ಮುಂಚೆನೂ ಇನ್ನೊಂದು ಸತಿ ತೋರಿಸ್ತಿರೋದು ಬೇರೆ ಬ್ಲೌಸ್. ಇದು ಅದೇ ಡಿಸೈನಲ್ಲಿ. ಇದು ವರ್ಕ್ ಮಾಡೋಕ್ಕೆ 3,500 ರೂಪಾಯಿ. ಬ್ಯಾಕಲ್ಲಿ ಹ್ಯಾಂಡಲ್ಲಿ ನೆಟ್ ಇದೆ, ಬ್ಯಾಕ್ ಗ್ರ್ಯಾಂಡ್ ವರ್ಕ್ ಇದೆ. ವರ್ಕ್ ಮಾಡೋಕ್ಕೆ 3,500 ರೂಪಾಯಿ. ಚೆನ್ನಾಗಿದೆ ಇದು. ಓಕೆ, ಇದು ಬಂದು 5,000 ವರ್ಕ್ ಮಾಡೋಕ್ಕೆ. ಹ್ಯಾಂಡ್ ಫುಲ್ ಗ್ರ್ಯಾಂಡ್ ಆಗಿದೆ, ಗ್ರ್ಯಾಂಡು ಬರ್ತದೆ ಇದು. ಆಮೇಲೆ ಇದರದ್ದು ಬ್ಯಾಕ್ ಇದು ಚೆನ್ನಾಗಿದೆ, ಬ್ಯಾಕು ಗ್ರ್ಯಾಂಡ್ ಇದೆ, ಹ್ಯಾಂಡು ಗ್ರ್ಯಾಂಡ್ ಇದೆ. ಇದು ಬಂದು ಡೋಲಿ ಡಿಸೈನ್. ಬ್ಯಾಕ್ ಹಿಂಗೆ ಮಾಡಿದ್ದಾರೆ, ಹ್ಯಾಂಡ್ ಸಿಂಪಲ್ ಮಾಡಿದ್ದಾರೆ. ಇದರದ್ದು ಕಾಸ್ಟ್ ಬಂದು 3,800 ರುಪೀಸ್. ಬ್ಯಾಕ್ ಆ್ಯಂಡ್ ಹ್ಯಾಂಡ್ಗೆ ಎಷ್ಟು ಸಿಂಪಲ್ಲು. ಬ್ಯಾಕ್ ಈ ಥರ ನೆಟ್ ಪ್ಯಾಚ್ ಮಾಡಿ ಇದರ ಮೇಲೆ ವರ್ಕ್ ಮಾಡಿದ್ದಾರೆ. ನಮ್ಮ ಅಂಗಡಿದು ಡಿಸೈನ್ ಚೆನ್ನಾಗಿರೋದು ಇದು. ಇಷ್ಟು ಬೆನ್ಗೆ ಚೆನ್ನಾಗಿದೆ. ಮತ್ತು ಇದು ಹ್ಯಾಂಡ್ ಆದಮೇಲೆ ಮೋಟಿಫು ಚೆನ್ನಾಗಿದೆ. ಇದು ಸೇಮ್ ಡಿಸೈನ್ ಇನ್ನೊಂದು 2,500 ರುಪೀಸ್ ಕಾಸ್ಟ್ ಇದರದ್ದು. ವರ್ಕ್ದು ಚೆನ್ನಾಗಿದೆ ಇದು, ಎರಡು ವರ್ಕ್. ಆಮೇಲೆ ಬಂದು ಇನ್ನೊಂದು ಅದೇ ಥರ ಬ್ಯಾಕ್ ಹ್ಯಾಂಡು ಗ್ರ್ಯಾಂಡ್ ಆಗಿದೆ. ಇದು 5,000 ರುಪೀಸ್ ಕಾಸ್ಟು. ಸಾಫ್ಟ್ ಸಿಲ್ಕ್ ಮೇಲೆ ಮಾಡಿರೋದು ಚೆನ್ನಾಗಿದೆ. 2,200 ರೂಪಾಯಿ ವರ್ಕ್ಗೆ. ಇದು ಬಂದು ಬ್ಯಾಕ್ ಸೇಮ್ ಫ್ರಂಟ್ ಬರ್ತದೆ. ಹ್ಯಾಂಡ್ಗೆ ಒಂದು ಮೋಟಿಫ್ ಇದೆ ಚೆನ್ನಾಗಿರೋದು. 1,600 ಇದು ಚೆನ್ನಾಗಿದೆ. ಇದು ಬಂದು 3,500 ರೂಪಾಯಿದು. ಇದು ಬಂದು ಹ್ಯಾಂಡಲ್ಲಿ ಬಾರ್ಡರ್ ಇದೆ. 1 2 3 4 5 6 ಬಾರ್ಡರ್ ಇದೆ. ಅಲ್ಲೋ ಮೋಟಿಫ್ ಇದೆ. ಇನ್ನೂ ಹತ್ರನೂ ಬರ್ತದೆ ಬೇಕು ಅಂದರೆ. ಬ್ಯಾಕ್ ನೆಕ್ ಶೇಪ್ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. 3,500 ಕಾಸ್ಟ್ ಇದರದ್ದು. ಚೆನ್ನಾಗಿದೆ. ಈಗ ಪೂರ್ತಿ ಹೇಳಿದ್ದೀನಲ್ಲ, ಇದೆಲ್ಲ ಪೂರ್ತಿ ವಿತೌಟ್ ಸ್ಟಿಚಿಂಗ್, ಓನ್ಲಿ ವರ್ಕ್ ಕಾಸ್ಟ್. ಚೆನ್ನಾಗಿದೆ, ಮಾಡ್ಬೋದು ಕಮ್ಮಿ ಕಾಸ್ಟಲ್ಲಿ ಇದು.